ಇನ್ನು ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ, ಟ್ಯೂಷನ್ಗೆ ಹೋಗ್ತಾ ಇಲ್ಲ, ಸರಿಯಾಗಿ ಸ್ಕೂಲ್ಗೆ ಹೋಗ್ತಿಲ್ಲ ಅಂದಾಗ ಪೋಷಕರು ಬುದ್ಧಿವಾದ ಹೇಳ್ತಾರೆ. ಈ ಬುದ್ಧಿವಾದ ಹೇಳದೆ ತಪ್ಪ? ಮನೆ ಬಿಟ್ಟೆ ಹೊರಟೋಗ್ಬಿಟ್ಟಿದ್ದಾರೆ ಅಕ್ಕ ಮತ್ತು ತಮ್ಮ. ಟ್ಯೂಷನ್ಗೆ ಹೋಗದ ಮಕ್ಕಳಿಗೆ ಪೋಷಕರು ಬೈದಿದ್ದಾರೆ. ಕೋಪಗೊಂಡು ಮನೆ ಬಿಟ್ಟು ತೆರಳಿದ್ದಾರೆ ಅಕ್ಕ ತಮ್ಮ. ಆಧಾರ್ ಕಾರ್ಡ್ ಜೊತೆಗೆ ತೆರಳಿದಾರಂತೆ. ನೋಡಪ್ಪ ಏನೇನು ಬುದ್ಧಿ ಮಕ್ಕಳಿಗೆ ಇವಾಗ. ಮಾರತ್ತಹಳ್ಳಿಯ ಅಶ್ವಥ್ ನಗರದಿಂದ ಅಕ್ಕ ತಮ್ಮ ಇಬ್ಬರು ಹೊರಟಿರೋದು. ಶಿವಮೊಗ್ಗ ಸೇರಿದಂತೆ ಚಿತ್ರದುರ್ಗದ ಕಡೆಗೆ ತೆರಳಿದ್ದಾರೆ ಮಕ್ಕಳು ಅಂತ. ಫೆಬ್ರವರಿ 1ನೇ ತಾರೀಕು ಸಂಜೆ ಸುಮಾರು 3 ಗಂಟೆ ಸುಮಾರಿಗೆ ಮಕ್ಕಳು ಹೊರಡ್ತಾರೆ. HAL ಠಾಣೆಗೆ ಪೋಷಕರು ನಾಪತ್ತೆ ಮಿಸ್ಸಿಂಗ್ ಕಂಪ್ಲೇಂಟನ್ನು ಕೊಡ್ತಾರೆ. ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ ಪೊಲೀಸರು. ಈಗ ಸದ್ಯಕ್ಕೇನೋ ಚಿತ್ರದುರ್ಗದಲ್ಲಿ ಮಕ್ಕಳು ಇರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಆಮೇಲೆ ಮಕ್ಕಳನ್ನು ಕರೆತಂದು ಪೋಷಕರಿಗೆ ಈಗಾಗಲೇ ಪೊಲೀಸರು ಒಪ್ಪಿಸಿದ್ದಾರೆ. ಟ್ಯೂಷನ್ಗೆ ಹೋಗುವಂತ ಬೈದಿದ್ದಕ್ಕೆ ಅಕ್ಕ ತಮ್ಮ ಆಧಾರ್ ಕಾರ್ಡ್ ತಗೊಂಡು ಮನೆ ಬಿಟ್ಟು ಹೋಗಿರೋದು. ಅಂದರೆ ಆ ಮಕ್ಕಳಿಗೇನೋ ಗೊತ್ತು, ಈ ಆಧಾರ್ ಕಾರ್ಡಿಂದ ನಮಗೆ ಸಹಾಯ ಆಗುತ್ತೆ ಅಂತ, ಬಸ್ಸಲ್ಲಿ ಫ್ರೀಯಾಗಿ ಹೋಗ್ಬೋದು ಅಂತನೋ ಏನೋ ಗೊತ್ತಿಲ್ಲ, ತೊಗೊಂಡು ಹೊರಟ್ಬಿಟ್ಟಿದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳು ನೋಡಿಯಲ್ಲಿ, ಚಿಕ್ಕ ಚಿಕ್ಕ ಮಕ್ಕಳು. ಅದಕ್ಕೆ ಹೇಳೋದು, ಮಕ್ಕಳನ್ನು ಬೈಯದೇ ತಪ್ಪು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಬೈದರೂ ಸಹಿಸ್ಕೊಳ್ಳಲ್ಲ ಮಕ್ಕಳ ಮನಸ್ಥಿತಿ. ಮೊದಲೆಲ್ಲ ಪೇರೆಂಟ್ಸು ಹೊಡೆದು ಬಡಿದು ಎಲ್ಲ ಬುದ್ಧಿ ಹೇಳೋರು, ಟೀಚರ್ಸ್ ಹೊಡೆದು ಬಡಿದು ಬುದ್ಧಿ ಹೇಳೋರು. ಈಗ ಸ್ಕೂಲ್ನಲ್ಲಿ ಮಕ್ಕಳನ್ನ ಹೊಡೆಯೋಂಗಿಲ್ಲ. ಪೇರೆಂಟ್ಸು ಮುದ್ದು ಮಾಡಿ ಸಾಕ್ಬಿಡ್ತಾರೆ, ಮಕ್ಕಳನ್ನ ಅವರು ಹೊಡೆಯಲ್ಲ. ಹೊಡಿಬೇಕು ಅಂತ ನಾನು ಹೇಳ್ತಿಲ್ಲ, ಆ ಥರ ಭಯ ಇಲ್ಲ ಅಂತ ಅಷ್ಟೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ನಾಗೇಶ್ ಅವರಿಂದ ಪಡ್ಕೊಂಡೆ. ನಾಗೇಶ್, ಈ ಮಕ್ಕಳು ಏನು ಓದ್ತಾ ಇದ್ವು? ಈ ಮಕ್ಕಳಿಗೆ ಮನೆ ಬಿಟ್ಟು ಹೋಗಬೇಕು ಅಂತ ಅನಿಸಿದ್ದು ಯಾಕೆ? ಆಧಾರ್ ಕಾರ್ಡ್ ತೊಗೊಂಡೋಗಿದ್ದು ಯಾಕೆ? ಮತ್ತು ಚಿತ್ರದುರ್ಗದಿಂದ ಇವರು ಅಲ್ಲಿ ತನಕ ಇವರು ಟ್ರಾವೆಲ್ ಮಾಡಿದ್ದು ಹೆಂಗೆ? ಏನಿದೆ ಡೀಟೇಲ್ಸ್ ಅಂತ? ಅರವಿಂದ್, ಬೆಂಗಳೂರಿನ HL ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥ ಅಶ್ವಥ್ ನಗರದಿಂದ ಮಕ್ಕಳಿಬ್ಬರು ನಾಪತ್ತೆ ಆಗಿದ್ದರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪತ್ತೆ ಹಚ್ಚಿ ಮಾಹಿತಿಯನ್ನು ತಿಳಿದಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಇತ್ತೀಚೆಗೆ ಅವರ ಪೋಷಕರು ಟ್ಯೂಷನ್ಗೆ ಹೋಗಲ್ಲ ಅನ್ನುವಂಥ ಕಾರಣಕ್ಕೆ ಇಬ್ಬರಿಗೂ ಕೂಡ ಬೈದಿದ್ರು ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಇಬ್ಬರೂ ಕೂಡ ಮನೆ ಬಿಟ್ಟು ಹೋಗಿದ್ರು ಅನ್ನುವಂಥ ಮಾಹಿತಿಗಳು ಕೂಡ ಈಗ ಪೊಲೀಸರ ತನಿಖೆಯಿಂದ ಗೊತ್ತಾಗಿರುವಂಥದ್ದು. ಇಬ್ಬರಿಗೆ ಟ್ಯೂಷನ್ಗೆ ಹೋಗಲಿಲ್ಲ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಆ ಯುವತಿ ಚಿಕ್ಕ ಹುಡುಗಿ ಆಗಿದ್ರು ಕೂಡ ಮನೆಯಲ್ಲಿರುವಂಥ ಆಧಾರ್ ಕಾರ್ಡನ್ನು ಎತ್ಕೊಂಡು ಬಸ್ಸಲ್ಲಿ ಹೋಗಿರುವಂಥ ಮಾಹಿತಿ ಕೂಡ ಗೊತ್ತಾಗಿರುವಂಥದ್ದು. ದುಡ್ಡಿಲ್ಲದ ಕಾರಣಕ್ಕಾಗಿ ಬಸ್ಸಲ್ಲಿ ಫ್ರೀ ಇರುತ್ತೆ ಆಧಾರ್ ಕಾರ್ಡ್ ಅನ್ನುವಂಥ ಒಂದೇ ಒಂದು ಮೈಂಡ್ ಸೆಟ್ಟಿಂದ ಆಕೆ ಚಿತ್ರದುರ್ಗ, ಶಿವಮೊಗ್ಗ ಸೇರಿದಂತೆ ಬೇರೆ ಬೇರೆ ಕಡೆ ಎಲ್ಲ ಸುತ್ತಾಡಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗಿರುವಂಥದ್ದು. ಯಾವಾಗ ಇವರು ಮನೆ ಬಿಟ್ಟು ಹೋಗಿರುವಂಥದ್ದು CCTVಯಲ್ಲಿ ಖಾತ್ರಿ ಆಗುತ್ತೋ ಆ ಕೂಡಲೇ HL ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೊಡ್ತಾರೆ. HL ಪೊಲೀಸರು ಕೂಡ ಕಾರ್ಯಪ್ರವೃತ್ತರಾಗಿ ಅವರು ಎಲ್ಲೆಲ್ಲಿ ಹೋಗಿದ್ದಾರೆ ಅನ್ನುವಂಥದ್ದನ್ನು ಪತ್ತೆ ಮಾಡಿ ಆ ಮೂಲಕ ರಾಜ್ಯದ ಎಲ್ಲ ಸ್ಟೇಷನ್ಗಳಿಗೂ ಕೂಡ ಮಾಹಿತಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅವರ ಫೋಟೋವನ್ನು ಹಾಕಿ ಈ ರೀತಿ ಮಕ್ಕಳು ಮನೆ ಬಿಟ್ಟು ಹೋಗಿದ್ದಾರೆ ಅನ್ನುವಂಥ ವಿಚಾರಗಳನ್ನು ಶೇರ್ ಮಾಡ್ಕೊಳ್ತಾರೆ. ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಫೋಟೋಗಳನ್ನು ನೋಡಿ ಅವರನ್ನು ಪತ್ತೆ ಮಾಡಿರುವಂಥ ವಿಚಾರ ಈಗ ಬೆಳಕಿಗೆ ಬಂದಿರುವಂಥದ್ದು. ಸದ್ಯ ಭದ್ರಾವತಿಯಲ್ಲಿ ಅವರು ಪತ್ತೆ ಆಗಿರುವಂಥ ವಿಚಾರವನ್ನು HL ಪೊಲೀಸರಿಗೆ ಮಾಹಿತಿ ನೀಡ್ತಾರೆ. HL ಪೊಲೀಸರು ಅವರನ್ನು ಕರೆದುಕೊಂಡು ಬಂದು ಈಗ ಪೋಷಕರಿಗೆ ಒಪ್ಪಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಇರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಕೊನೆಗೂ ಕೂಡ ಈಗ ಮಕ್ಕಳು ಪೋಷಕರ ಸೇರಿದ್ದಾರೆ.